ಪ್ರತಿಕ್ರಿಯೆ ನಾನು ಕೊಡಕ್ಕೆ ಹೋಗಲ್ಲ. ಪೊಲೀಸ್ ಕೇಸ್ಗೂ ಹಾಕಿದ್ದಾರೆ, ಎನ್ಕ್ವೈರಿ ಬಾಕಿ ಇದೆ. ಈಗಾಗಲೇ ಸರ್ಕಾರನೂ ಕೂಡ COD ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಅಟ್ರಾಸಿಟಿ, ಇವ್ರ ದೌರ್ಜನ್ಯ, ಇದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ನಿನ್ನೆ ಒಬ್ಬರು ಹಿರಿಯರು ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದವರು ಒಂದು ಮಾತು ಹೇಳಿದರು. ರವಿ, ನೀನು ತಿಳುವಳಿಸ್ತಾ ಇದೀಯಾ, ಬುದ್ಧಿವಂತ ಇದೀಯಾ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಅದಕ್ಕೆ ಆದಷ್ಟು ಕೆಸರಿನಿಂದ ದೂರ ಇರು ಅಂತ ಹೇಳಿದ್ದಾರೆ. ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನೋಡಿ, ವಿಧಾನ ಪರಿಷತ್ನಲ್ಲಿ ನಮ್ಮ ಸುಪ್ರೀಂ ಅಥಾರಿಟಿ ನಮ್ಮ ಸಭಾಪತಿಗಳಿಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ. ಸಭಾಪತಿಗಳ ರೂಲಿಂಗ್ ಮೀರಿ ಕೇಸ್ ಬುಕ್ ಮಾಡಿದ್ದು ನ್ಯಾಯಬದ್ಧವಾ? ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದ್ದು ನ್ಯಾಯಬದ್ಧವಾ? ಅರೆಸ್ಟನ್ನು ತೋರಿಸ್ದಲೇ ಅಕ್ರಮವಾಗಿ ಕಸ್ಟಡಿಯಲ್ಲಿ ಇಟ್ಕೊಂಡು 4 ಜಿಲ್ಲೆ ಸೂಚಿಸಿದ್ದು ನ್ಯಾಯಬದ್ಧನಾ? ಮೆಂಟಲಿ ಫಿಸಿಕಲಿ ಹೆರಾಸ್ ಮಾಡಿದ್ದು ನ್ಯಾಯಬದ್ಧನಾ? ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದು ನ್ಯಾಯಬದ್ಧನಾ? ಬೆನ್ನತ್ತಿ ಬಂದಂತ ಮಾಧ್ಯಮದವ್ರನ್ನ ಅಡ್ಡಡ್ಡ ವಾಹನಗಳನ್ನು ನಿಲ್ಲಿಸಿ ಬ್ಯಾರಿಕೇಡ್ ಆಗಿ ತಡೆದಿದ್ದು ನ್ಯಾಯಬದ್ಧನಾ? ಇಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ, ಸಬೂಬ್ ಮಾತ್ರ ಇದೆ ಅಷ್ಟೇ. ಹೇಳಿಕೆ ಕೊಡೋರಿಗೆಲ್ಲ ಪ್ರತಿಕ್ರಿಯೆ ನಾನು ಕೊಡಕ್ಕೆ ಹೋಗಲ್ಲ. ಪೊಲೀಸ್ ಕೇಸ್ಗೂ ಹಾಕಿದ್ದಾರೆ, ಎನ್ಕ್ವೈರಿ ಬಾಕಿ ಇದೆ. ಈಗಾಗಲೇ ಸರ್ಕಾರನೂ ಕೂಡ COD ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಅಟ್ರಾಸಿಟಿ, ಇವ್ರ ದೌರ್ಜನ್ಯ, ಇದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ನಿನ್ನೆ ಒಬ್ಬರು ಹಿರಿಯರು ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದವರು ಒಂದು ಮಾತು ಹೇಳಿದರು. ರವಿ, ನೀನು ತಿಳುವಳಿಸ್ತಾ ಇದೀಯಾ, ಬುದ್ಧಿವಂತ ಇದೀಯಾ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಅದಕ್ಕೆ ಆದಷ್ಟು ಕೆಸರಿನಿಂದ ದೂರ ಇರು ಅಂತ ಹೇಳಿದ್ದಾರೆ. ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನೋಡಿ, ವಿಧಾನ ಪರಿಷತ್ನಲ್ಲಿ ನಮ್ಮ ಸುಪ್ರೀಂ ಅಥಾರಿಟಿ ನಮ್ಮ ಸಭಾಪತಿಗಳಿಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ. ಸಭಾಪತಿಗಳ ರೂಲಿಂಗ್ ಮೀರಿ ಕೇಸ್ ಬುಕ್ ಮಾಡಿದ್ದು ನ್ಯಾಯಬದ್ಧವಾ? ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದ್ದು ನ್ಯಾಯಬದ್ಧವಾ? ಅರೆಸ್ಟನ್ನು ತೋರಿಸ್ದಲೇ ಅಕ್ರಮವಾಗಿ ಕಸ್ಟಡಿಯಲ್ಲಿ ಇಟ್ಕೊಂಡು 4 ಜಿಲ್ಲೆ ಸೂಚಿಸಿದ್ದು ನ್ಯಾಯಬದ್ಧನಾ? ಮೆಂಟಲಿ ಫಿಸಿಕಲಿ ಹೆರಾಸ್ ಮಾಡಿದ್ದು ನ್ಯಾಯಬದ್ಧನಾ? ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದು ನ್ಯಾಯಬದ್ಧನಾ? ಬೆನ್ನತ್ತಿ ಬಂದಂತ ಮಾಧ್ಯಮದವ್ರನ್ನ ಅಡ್ಡಡ್ಡ ವಾಹನಗಳನ್ನು ನಿಲ್ಲಿಸಿ ಬ್ಯಾರಿಕೇಡ್ ಆಗಿ ತಡೆದಿದ್ದು ನ್ಯಾಯಬದ್ಧನಾ? ಇಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ, ಸಬೂಬ್ ಮಾತ್ರ ಇದೆ ಅಷ್ಟೇ. ಹೇಳಿಕೆ ಕೊಡೋರಿಗೆಲ್ಲ ಪ್ರತಿಕ್ರಿಯೆ ನಾನು ಕೊಡಕ್ಕೆ ಹೋಗಲ್ಲ. ಪೊಲೀಸ್ ಕೇಸ್ಗೂ ಹಾಕಿದ್ದಾರೆ, ಎನ್ಕ್ವೈರಿ ಬಾಕಿ ಇದೆ. ಈಗಾಗಲೇ ಸರ್ಕಾರನೂ ಕೂಡ COD ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಅಟ್ರಾಸಿಟಿ, ಇವ್ರ ದೌರ್ಜನ್ಯ, ಇದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ನಿನ್ನೆ ಒಬ್ಬರು ಹಿರಿಯರು ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದವರು ಒಂದು ಮಾತು ಹೇಳಿದರು. ರವಿ, ನೀನು ತಿಳುವಳಿಸ್ತಾ ಇದೀಯಾ, ಬುದ್ಧಿವಂತ ಇದೀಯಾ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಅದಕ್ಕೆ ಆದಷ್ಟು ಕೆಸರಿನಿಂದ ದೂರ ಇರು ಅಂತ ಹೇಳಿದ್ದಾರೆ. ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನೋಡಿ, ವಿಧಾನ ಪರಿಷತ್ನಲ್ಲಿ ನಮ್ಮ ಸುಪ್ರೀಂ ಅಥಾರಿಟಿ ನಮ್ಮ ಸಭಾಪತಿಗಳಿಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ. ಸಭಾಪತಿಗಳ ರೂಲಿಂಗ್ ಮೀರಿ
ಕೇಸ್ ಬುಕ್ ಮಾಡಿದ್ದು ನ್ಯಾಯಬದ್ಧವಾ? ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದ್ದು ನ್ಯಾಯಬದ್ಧವಾ? ಅರೆಸ್ಟನ್ನು ತೋರಿಸ್ದಲೇ ಅಕ್ರಮವಾಗಿ ಕಸ್ಟಡಿಯಲ್ಲಿ ಇಟ್ಕೊಂಡು 4 ಜಿಲ್ಲೆ ಸುತ್ತಿಸಿದ್ದು ನ್ಯಾಯಬದ್ಧನಾ? ಮೆಂಟಲಿ ಫಿಸಿಕಲಿ ಹೆರಾಸ್ ಮಾಡಿದ್ದು ನ್ಯಾಯಬದ್ಧನಾ? ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದು ನ್ಯಾಯಬದ್ಧನಾ? ಬೆನ್ನತ್ತಿ ಬಂದಂತ ಮಾಧ್ಯಮದವ್ರನ್ನ ಅಡ್ಡಡ್ಡ ವಾಹನಗಳನ್ನು ನಿಲ್ಲಿಸಿ ಬ್ಯಾರಿಕೇಡ್ ಆಗಿ ತಡೆದಿದ್ದು ನ್ಯಾಯಬದ್ಧನಾ? ಇಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಹೇಳಿಕೆ ಕೊಡೋರಿಗೆಲ್ಲ ಪ್ರತಿಕ್ರಿಯೆ ನಾನು ಕೊಡಕ್ಕೆ ಹೋಗಲ್ಲ. ಪೊಲೀಸ್ ಕೇಸ್ ಹಾಕಿದ್ದಾರೆ, ಎನ್ಕ್ವೈರಿ ಬಾಕಿ ಇದೆ. ಈಗಾಗಲೇ ಸರ್ಕಾರನೂ ಕೂಡ COD ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಅಟ್ರಾಸಿಟಿ, ಇವ್ರ ದೌರ್ಜನ್ಯ, ಇದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ನಿನ್ನೆ ಒಬ್ಬರು ಹಿರಿಯರು ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದವರು ಒಂದು ಮಾತು ಹೇಳಿದರು. ರವಿ, ನೀನು ತಿಳುವಳಿಕಸ್ತಾ ಇದೆಯಾ, ಬುದ್ಧಿವಂತ ಇದೆಯಾ? ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು. ಅದಕ್ಕೆ ಆದಷ್ಟು ಕೆಸರಿನಿಂದ ದೂರ ಇರು ಅಂತ ಹೇಳಿದ್ದಾರೆ. ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನೋಡಿ, ವಿಧಾನ ಪರಿಷತ್ನಲ್ಲಿ ನಮ್ಮ ಸುಪ್ರೀಂ ಅಥಾರಿಟಿ ನಮ್ಮ ಸಭಾಪತಿಗಳಿಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ. ಸಭಾಪತಿಗಳ ರೂಲಿಂಗ್ ಮೀರಿ ಕೇಸ್ ಬುಕ್ ಮಾಡಿದ್ದು ನ್ಯಾಯಬದ್ಧವಾ? ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದ್ದು ನ್ಯಾಯಬದ್ಧವಾ? ಅರೆಸ್ಟನ್ನು ತೋರಿಸ್ದಲೇ ಅಕ್ರಮವಾಗಿ ಕಸ್ಟಡಿಯಲ್ಲಿ ಇಟ್ಕೊಂಡು 4 ಜಿಲ್ಲೆ ಸುತ್ತಿಸಿದ್ದು ನ್ಯಾಯಬದ್ಧನಾ? ಮೆಂಟಲಿ ಫಿಸಿಕಲಿ ಹೆರಾಸ್ ಮಾಡಿದ್ದು ನ್ಯಾಯಬದ್ಧನಾ? ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದು ನ್ಯಾಯಬದ್ಧನಾ? ಬೆನ್ನತ್ತಿ ಬಂದಂತ ಮಾಧ್ಯಮದವ್ರನ್ನ ಅಡ್ಡಡ್ಡ ವಾಹನಗಳನ್ನು ನಿಲ್ಲಿಸಿ ಬ್ಯಾರಿಕೇಡ್ ಆಗಿ ತಡೆದಿದ್ದು ನ್ಯಾಯಬದ್ಧನಾ? ಇಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ, ಸಬೂಬ್ ಮಾತ್ರ ಇದೆ ಅಷ್ಟೇ. ಹೇಳಿಕೆ ಕೊಡೋರಿಗೆಲ್ಲ ಪ್ರತಿಕ್ರಿಯೆ ನಾನು ಕೊಡಕ್ಕೆ ಹೋಗಲ್ಲ. ಪೊಲೀಸ್ ಕೇಸ್ ಹಾಕಿದ್ದಾರೆ, ಎನ್ಕ್ವೈರಿ ಬಾಕಿ ಇದೆ. ಈಗಾಗಲೇ ಸರ್ಕಾರನೂ ಕೂಡ COD ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಅಟ್ರಾಸಿಟಿ, ಇವ್ರ ದೌರ್ಜನ್ಯ, ಇದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ನಿನ್ನೆ ಒಬ್ಬರು ಹಿರಿಯರು ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದವರು ಒಂದು ಮಾತು ಹೇಳಿದರು. ರವಿ, ನೀನು ತಿಳುವಳಿಕಸ್ತಾ ಇದೆಯಾ, ಬುದ್ಧಿವಂತ ಇದೆಯಾ? ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು. ಅದಕ್ಕೆ ಆದಷ್ಟು ಕೆಸರಿನಿಂದ ದೂರ ಇರು ಅಂತ ಹೇಳಿದ್ದಾರೆ. ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನೋಡಿ, ವಿಧಾನ ಪರಿಷತ್ನಲ್ಲಿ ನಮ್ಮ ಸುಪ್ರೀಂ ಅಥಾರಿಟಿ ನಮ್ಮ ಸಭಾಪತಿಗಳಿಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ. ಸಭಾಪತಿಗಳ ರೂಲಿಂಗ್ ಮೀರಿ ಕೇಸ್ ಬುಕ್ ಮಾಡಿದ್ದು ನ್ಯಾಯಬದ್ಧವಾ? ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದ್ದು ನ್ಯಾಯಬದ್ಧವಾ? ಅರೆಸ್ಟನ್ನು ತೋರಿಸ್ದಲೇ ಅಕ್ರಮವಾಗಿ ಕಸ್ಟಡಿಯಲ್ಲಿ ಇಟ್ಕೊಂಡು 4 ಜಿಲ್ಲೆ ಸುತ್ತಿಸಿದ್ದು ನ್ಯಾಯಬದ್ಧನಾ? ಮೆಂಟಲಿ ಫಿಸಿಕಲಿ ಹೆರಾಸ್ ಮಾಡಿದ್ದು ನ್ಯಾಯಬದ್ಧನಾ? ನಿಗೂಢ